ಅವ್ರನ್ನ ಜೈಲಿಗೆ ಯಾರು ಕಳಿಸೋ ವಿಚಾರ ಇಲ್ಲ. ಅವರು ಮಾಡಿದ ಭ್ರಷ್ಟಾಚಾರ, ಅವರು ಮಾಡಿದ ತಪ್ಪಿನಿಂದ ಅವರು ಜೈಲಿಗೆ ಹೋದ್ರೆ ಯಾರು ಏನ್ ಮಾಡಕ್ಕಾಗಲ್ಲ. ನಾವು ಅವ್ರಿಗೆ ಜೈಲಿಗೆ ಕಳಿಸ್ಬೇಕು ಅನ್ನೋ ವಿಚಾರನೂ ಇಲ್ಲ, ನಾವು ಕಳಿಸೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಇದೆಲ್ಲ ಸಿಂಪತಿ ತೆಗೆದುಕೊಳ್ಳಿಕ್ಕೆ ಮಾಡ್ತಾ ಇರುವಂತ ಪ್ರಯತ್ನ. ಅವರು ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ತಾರೆ. ಆದ್ರೆ ದಟ್ ಡಸಂಟ್ ಮೀನ್ ದಟ್ ಇದರ ಅರ್ಥ ನಾನು ಹೇಳಿದ್ದು ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಅಂತ ಅನ್ನೋದು ನಮ್ದೇನು ಅರ್ಥವಿಲ್ಲೇ ಇಲ್ಲ. ಯಾರೇ ತಪ್ಪು ಮಾಡಿದ್ರು, ನೀವು ತಪ್ಪು ಮಾಡಿದ್ರೆ ಹೋಗ್ತೀನಿ, ನಾವು ತಪ್ಪು ಮಾಡಿದ್ರೆ ಹೋಗ್ತೇನೆ. ನೀವು ಜೈಲಿಂದ ಯಾಕೆ ಮಾತಾಡ್ತಾ ಇದ್ರೆ ನೀವೇನಾದ್ರು ತಪ್ಪು ಮಾಡಿದಿರಿ? ಹಂಗಾರೆ ಈಗ ನೀವೇನೋ ತಪ್ಪು ಮಾಡಿದಿರ ನಿಮಗೆ ಭಯ ಇದೆ. ಈ ಭಯದಿಂದ ನೀವು ಮೊದಲು ಹೊರಗೆ ಬರ್ರಿ. ಜನರ ಹಿತ, ಯಾವುದೇ ಒಂದು ಸರ್ಕಾರ, ಒಂದು ಪಾರ್ಟಿ ಯಾವಾಗ ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ, ಜನರ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಮಾಡಬೇಕು. ಅಲ್ಲಿ ರೈತರು ಇಷ್ಟು ಪ್ರಖರವಾಗಿ ವಿರೋಧ ಮಾಡ್ತಾ ಇರ್ಬೇಕಾದ್ರೆ ಮಾತುಕತೆ ಮಾಡಲ್ಲ, ರೈತರ ಮೇಲೆ ಕೇಸ್ ಹಾಕ್ತೀರಿ. ನೀವು ಮೊದಲೇ ಇಷ್ಟೆಲ್ಲ ವಿರೋಧ ಇದೆ ಇದ್ದಾಗ ಈಗ ಹೇಳ್ತಾ ಇದ್ದೀರಿ ನಾವು ಒತ್ತಾಯಪೂರ್ವಕವಾಗಿ ಲ್ಯಾಂಡ್ ವಶಪಡಿಸಿಕೊಳ್ಳ. ಮೊದಲೇ ಈ ಮಾತು ಹೇಳಿ ಯಾರು ಲ್ಯಾಂಡ್ ಕೊಡ್ತೀರಿ ಅವ್ರು ಮುಂದೆ ಬರ್ರಿ, ಅವಾಗ ಈ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಅಲ್ಲ 3 ವರ್ಷ ನಾನು ಅದನ್ನ ಈಗಾಗಲೇ ಆ ಪ್ರಶ್ನೆ ಕೇಳಿದೆ, ನೀವು ಕೇಳಿಸ್ಕೊಂಡಿಲ್ಲ ಅಂತ ಕಾಣ್ತದೆ. 3 ವರ್ಷದಲ್ಲಿ ಸಿದ್ದರಾಮಯ್ಯನವರು ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯನವರು ಇಲ್ಲಾರ್ದಂತ ಆಸಕ್ತಿ ನಿಮಗೇನಿದೆ? ಇದರ ಅರ್ಥ ಏನೋ ಡೀಲ್ ಆಗಿದೆ ಅನ್ನೋಂಥದ್ದು ಇದೇ ಅಲ್ಲ. ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇದ್ದೆ ಅಲ್ಲ. ಅದನ್ನ ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ. ಅದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಡೋದು ಬಿಟ್ಟು ಅವರು ರೇಗಾಡ್ತಾ ಇದ್ದಾರೆ. ಮನುಷ್ಯ ಯಾವಾಗ ರೇಗಾಡ್ತಾನೆ? ನೀವು ನನಗೆ ಈ ಮೊದಲಿನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆಯ್ತು, ಈಗ ಹೊರಗಡೆ ಬಂದಾಯ್ತು, 10 ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವು ಆರಾಮಾಗಿ ನಿಮ್ ಜೊತೆಗೆ ಉತ್ತರ ಕೊಡ್ತಾ ಇದ್ದೀವಿ ತಾನೆ. ಯಾಕೆ ಅವ್ರಿಗೆ ಕೊಡಕ್ಕಾಗ್ತಾ ಇಲ್ಲ? ಯಾಕಷ್ಟು ರೋಷ, ಕೋಪ, ರೋಷಾಗ್ನಿ ಯಾಕೆ ಹುಟ್ಟಿ ಬರ್ತಾ ಇದೆ ಅಂತಂದ್ರೆ, ಮನುಷ್ಯ ಯಾವಾಗ ತಪ್ಪು ಮಾಡ್ತಾನೆ ಅವಾಗ ಅದನ್ನ ಸಮರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಅವಾಗ ಹತಾಶರಾಗಿ ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ಈಗ ಅವರು ಕೂಗಾಡೋದು, ಚೀರಾಡೋದ್ರ ಅರ್ಥ ಹಿ ಹ್ಯಾಸ್ ಡನ್ ಸಮಥಿಂಗ್ ರಾಂಗ್. ಅದಕ್ಕೆ ಅವರು ಜೈಲು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ನಾವೇನ್ ಜೈಲಿಗೆ ಹಾಕ್ತೀವಿ ನಿಮ್ಮ ಮನೆಯಲ್ಲಿ? ನೀವು ಜನರನ್ನು ಜೈಲಿಗೆ ಹಾಕಿ ತಯಾರು ಮಾಡಿ ಪೊಲೀಸರನ್ನು ಕಳಿಸಿದ್ರಲ್ಲ. That's what I have already said. If somebody does some criminal thing, then he will go to jail. If D.K. Shivakumar has not done anything, why he should afraid? Means he himself feeling that he had done something wrong, and because of that, he is now trying to, in a way, anticipatory bail he is putting now. He is bailing you. There is no question. Why we should conspire? There is no conspire. There is no question of it. If he wants, if we let him give a transparent government, nothing is going to happen. ಬರಾಧ್ಯಯನದ ವಿಚಾರವಾಗಿ ಕೇಂದ್ರ ಅಧ್ಯಯನ ತಂಡ ಕಳಿಸಿಕೊಡಿ ಅಂತ ಮುಖ್ಯಮಂತ್ರಿಗಳು ಕೇಂದ್ರ ಫಸ್ಟ್ ಆಫ್ ಆಲ್ ಅಸೆಸ್ಮೆಂಟ್, ಅವರು ಅಸೆಸ್ಮೆಂಟ್ ಮಾಡಿ ರಾಜ್ಯದಲ್ಲಿ ಮಳೆ ಎಷ್ಟಾಗಿದೆ, ಎಲ್ಲೆಲ್ಲಿ ಎಷ್ಟು ಮಳೆ ಆಗಬೇಕಾಗಿತ್ತು, ಎಷ್ಟಲ್ಲಿ ಬಿತ್ತನೆ ಆಗಬೇಕಾಗಿತ್ತು, ಎಷ್ಟಾಗಿಲ್ಲ, ಇದರದೆಲ್ಲ ಒಂದು ಮಾಹಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಪ್ರಾಪರ್ ಆಗಿ ಕಳಿಸ್ಬೇಕು. ಇದು ಪಾಲಿಟಿಕ್ಸ್ ಮಾಡೋದಲ್ಲ. ಇದು ಏನಾದರೂ ಈಗ ಕಳೆದ 12 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದ ನೀತಿ ಹೆಂಗಾಗಿದೆ ಅಂತಂದ್ರೆ, ಮಳೆ ಜಾಸ್ತಿ ಆದರೂ ಅದಕ್ಕೆ ಮೋದಿಯವ್ರ ಕಾರಣ, ಮಳೆ ಕಮ್ಮಿ ಆದರೂ ಮೋದಿಯವ್ರ ಕಾರಣ, ಜನಸಂಖ್ಯೆ ಜಾಸ್ತಿ ಆದರೂ ಮೋದಿಯವ್ರ ಕಾರಣ, ಕಮ್ಮಿ ಆದರೂ ಮೋದಿಯವ್ರ ಕಾರಣ. ಈ ರೀತಿಯಾಗಿ ಒಂದು ಈಗ ಮಾತನಾಡುವಂತ ಒಂದು ಕೇಂದ್ರ ಸರ್ಕಾರ ಕಾರಣ ಅನ್ನುವಂತ ಒಂದು ಈ ಧೋರಣೆ ಏನಿದೆಲ್ಲ, ಈ ಧೋರಣೆಯನ್ನ ಇವರು ಕೈ ಬಿಡಬೇಕು. ಮೋದಿ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಸಹಿತ ಒಂದು ಸರಿಯಾದ ರೀತಿಯಲ್ಲಿ ಅಲ್ಲಿರುವಂತಹ ಜನ ಈ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ನಮ್ಗೆ ಓಟ್ ಹಾಕಿಲ್ವ? ನಮಗೂ ಹಾಕಿದ್ದಾರೆ. ಹಾಗಾಗಿ ಇಲ್ಲಿನ ಜನ ನಮ್ಮವರನ್ನ, ನಾವು ಯಾವುದೇ ರೀತಿಯಂತ ಡಿಸ್ಕ್ರಿಮಿನೇಷನ್ ಮಾಡೋ ಪ್ರಶ್ನೆಯಲ್ಲಿ ಇದರಲ್ಲಿ ಪೊಲಿಟಿಕ್ಸ್ ಮಾಡೋದನ್ನ ಬಿಟ್ಟು ಸರಿಯಾದ ಮಾಹಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಒದಗಿಸಬೇಕು. No, let him give the first details. ನೋಡಿ, ಫಸ್ಟ್ ಆಫ್ ಆಲ್ ಕ್ಯಾಬಿನೆಟ್ ನಲ್ಲಿ ಬಿಕಾಸ್ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೆ ನಾಪತ್ತೆ ಆಗಿದ್ದರು. ಅವರು ಯಾವ ದೇಶದಲ್ಲಿದ್ದಾರೆ ನಿಮಗೆ ಗೊತ್ತಿತ್ತಾ? ಹೇಳ್ರಿ. ನೀವು ಪತ್ರಕರ್ತರಲ್ಲ, ನೀವೆಲ್ಲ ಇರೋಂಥವ್ರು ಪತ್ರಕರ್ತರು. ಅವ್ರು ಯಾವ ದೇಶದಲ್ಲಿದ್ರೆ ಹೇಳ್ರಪ್ಪ. ಸೆಂಟ್ರಲ್ ಗವರ್ಮೆಂಟ್ ಗೊತ್ತಿತ್ತಾ ಸರ್? ಐ ಆಮ್ ಆಸ್ಕಿಂಗ್ ಯು. ನಿಮ್ಗೆ ಗೊತ್ತಿತ್ತಾ? ನಮಗೆ ಗೊತ್ತಿಲ್ಲಪ್ಪ. ಸೆಂಟ್ರಲ್ ಗವರ್ಮೆಂಟ್ ಗೊತ್ತಿಲ್ಲ ನಮ್ಗೆ. ಕಳ್ತನದಲ್ಲಿ ಯಾಕೆ ಹೋಗ್ಬೇಕ?
ವೀಸಾ ಡೀಟೇಲ್ ತಗೊಂಡು ತೆಗೆಸೋದು ಇದೆಲ್ಲ ಅದು IB ಕೆಲಸ. ಅವ್ರು ಮಾಡ್ತಾರ ಇಲ್ಲ ನನಗೆ ಗೊತ್ತಿಲ್ಲ. ಅದನ್ನ ನಾವು ಮಾಡಲ್ಲ, ಯಾಕಂದ್ರೆ ನಾವು ಅವ್ರ ಮೇಲೆ ವಿಜಿಲೆನ್ಸ್ ಇಡೋ ಕೆಲಸ ನಮ್ದಲ್ಲ. ಆದ್ರೆ ಅವ್ರಿಗೆ ಈಸ್ ನಾಟ್ ಡ್ಯೂಟಿ ಬೌಂಡ್ ಟು ಸೇ ನಾನು ಇಂಥ ದೇಶಕ್ಕೆ ಇಂಥ ಕಾರಣಕ್ಕೆ ಹೋಗಿದ್ದೇನೆ ಅಂತ ಹೇಳೋದು ಕೆಲಸ ಅವ್ರದಲ್ಲ. ಈಗ ಪ್ರಧಾನಮಂತ್ರಿಗಳು ನಾನು 1 ಮಿನಿಟ್, ಪ್ರಧಾನಮಂತ್ರಿಗಳು ಹೋಗ್ತಾರೆ, ನಾವು ಅನೇಕ ಮಂತ್ರಿಗಳು ಹೋಗ್ತೀವಿ. ಇತ್ತೀಚೆಗೆ ನಾನು ದಾವೋಸ್ಗೆ ಹೋಗಿದ್ದೆ. ನಾನು ಹೇಳಿದ್ದೇನೆ ಎಲ್ಲರಿಗೂ ನಾನು ದಾವೋಸ್ಕೊಂತೀನಪ್ಪ ಅಂತ ಹೇಳಿದ್ದೆ. ನಿನ್ನೆ ನಮ್ಮ ಕಿರಣ್ ರಿಜಿಜು ಕತಾರದಲ್ಲಿ ಇದ್ದಾರೆ, ನಾನು ಕತಾರದಲ್ಲಿ ಇದ್ದೀನಿ, ಎಲ್ಲ ಕಡೆ ಹೇಳಿದ್ದಾರೆ. ನಿಮಗೇನಾಗ್ತದೆ? ನೀವು ಯಾಕೆ ಹೇಳ್ತಾ ಇಲ್ಲ? ಏನು ಮುಚ್ಚಿಡ್ತಾ ಇರ್ತಿದ್ದೀರಿ ನೀವು ದೇಶದ ಜನರಿಂದ? ಕಳೆದ 20-25 ದಿವಸದಲ್ಲಿ ರಾಹುಲ್ ಗಾಂಧಿ, ವೇರ್ ಈಸ್ ಮಿಸ್ಟರ್ ರಾಹುಲ್ ಗಾಂಧಿ, ವೇರ್ ಹಿ ವಾಸ್, ನೋ ಬಡಿ ವಾಸ್ ನೋನ್. ಅನೇಕ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ? ಎಲ್ಲಿ ಹೋಗಿದ್ರು? ವಾಟ್ ಹಿ ಡಿಡ್ ದೇರ್ ಫಾರ್ 20-25 ಡೇಸ್? ಎಲ್ಲಾ ಕಾರ್ಯಕ್ರಮ ರದ್ದು ಮಾಡಿದ್ರು. ಆ ನೀಟ್ ಪರೀಕ್ಷೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿದ್ರು. ಒಂದು ಪ್ರತಿಭಟನೆ ಮಾಡಿದ್ರು, ಆಮೇಲೆ ಇದಕ್ಕಿದ್ದಂಗೆ ಎಲ್ಲಾ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಹೋದ್ರು. ಅನೌನ್ಸ್ ಪ್ರೋಗ್ರಾಮ್ ಎಲ್ಲಿ ಹೋಗಿದ್ರು? ನಾನು ಖಾಸಗಿ ಅಂತಂದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕ, ಈ ದೇಶದ MP, ಅದನ್ನು ತಮ್ಮನ್ನು ತಾವು ಭಾರಿ ಪ್ರತಿಷ್ಠಿತ ಫ್ಯಾಮಿಲಿ ಅಂತ ಕರ್ಕೊಳ್ಳಂತ ಈ ಗಾಂಧಿ ಫ್ಯಾಮಿಲಿಗೆ ದೇಶದ ಜನರಿಗೆ ಹೇಳೋ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ದೇಶದ ವಿದೇಶ ಮಂತ್ರಿ ಹೋದ್ರೆ ಗೊತ್ತಿರ್ತದೆ ಎಲ್ಲಿ ಹೋಗ್ತಾರೆ ಅಂತ ಹೇಳಿ, ದೇಶದ ರಕ್ಷಣಾ ಮಂತ್ರಿ ಹೋದ್ರೆ ಗೊತ್ತಿರ್ತಾರೆ, ದೇಶದ ಗೃಹ ಮಂತ್ರಿ ಹೋದ್ರೆ ಗೊತ್ತಿರ್ತಾರೆ. ಇವರೆಲ್ಲಿ ಮಾಡ್ತಾರೆ? ನ್ಯಾಚುರಲಿ ಸರ್, ಈಗ ಸಂಪುಟ ವಿಸ್ತರಣೆ ಆಗ್ತಾ ಇದೆ, 150 ಕೋಟಿ ಕೊಡಬೇಕು ಅನ್ನೋ ಮಾತನ್ನ ಸರ್. No, he should tell me the reason. I cannot tell you reason. You should ask him. You should ask him. ಕೊನೆ ಪ್ರಶ್ನೆ ಸರ್, DK ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗೋದು ಕೆಲವರಿಗೆ ಸಹಿಸೋಕೆ ಆಗ್ತಾ ಇಲ್ಲ ಅಂತ ಕೈ ನೋಡಿ, ಮುಖ್ಯಮಂತ್ರಿ ಆಗೋದು ಸಹಿಸೋದಲ್ಲ, ಮುಖ್ಯಮಂತ್ರಿ ಆದ ನಂತರ ಒಳ್ಳೆ ಅಧಿಕಾರ, ಒಳ್ಳೆ ಆಡಳಿತ ನಡೆಸಬೇಕು ಅನ್ನೋದೊಂದು ಅವರಿಂದ ಅಪೇಕ್ಷೆ ಅದ ನಮ್ಗೆ.